ಆರ್ ಅರವಿಂದ ಸ್ವಾಮಿ, ಡೈರೆಕ್ಟೆಡ್ ಬೈ ಅಭಿಷೇಕ್ ಶೆಟ್ಟಿ ಅಂಡ್ ಸ್ಟಾರಿಂಗ್ ಅನೀಶ್, ಮಿಲನ ನಾಗರಾಜ್, ರಿತಿಕಾ ಶ್ರೀನಿವಾಸನ್ ಅಂಡ್ ಅಚ್ಯುತ್ ಕುಮಾರ್ ಇನ್ ದ ಮೇನ್ ಲೀಡ್ ರೋಲ್ಸ್. ಈ ಡೈರೆಕ್ಟರ್ ಅಭಿಷೇಕ್ ಶೆಟ್ಟಿ ಯಾರಂದ್ರೆ ಗಜಾನನ ಅಂಡ್ ಗ್ಯಾಂಗ್ ಅಂಡ್ ನಮ್ ಗಣಿ ಬಿಕಾಂ ಪಾಸ್ ಅನ್ನೋ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿರೋರು. ಹಾಗೆ ಅದರಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ಈ ಸಿನಿಮಾದಲ್ಲಿ ಅಭಿಷೇಕ್ ಶೆಟ್ಟಿ ಅವರು ಯಾವುದೇ ಪಾತ್ರವನ್ನ ಮಾಡಿಲ್ಲ, ಬರೀ ಡೈರೆಕ್ಷನ್ ಮಾತ್ರ ಮಾಡಿದ್ದಾರೆ. ಸೊ ಈ ಮೂವಿ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ನಮ್ಮ ಹೀರೋ ಅರವಿಂದ್ ಸ್ವಾಮಿ ಪ್ರಾಬ್ಲಮ್ ಅಲ್ಲಿ ಇದ್ರು ನೋಡೋ ಜನಕ್ ಮಾತ್ರ ಅವನು ಆರಾಮಾಗಿರೋ ಅರವಿಂದ್ ಸ್ವಾಮಿ. ಪಾಪ ಅವನ ಕಷ್ಟನ ಹೇಳ್ಕೊಂಡ್ರು ಸಹ ಆರಾಮಾಗಿದ್ದಾನೆ ಅಂತಾನೆ ಟ್ರೀಟ್ ಮಾಡ್ತಾರೆ. ಸೊ ಮುಂದೆ ಇವನ್ ಲೈಫಲ್ಲಿ ಒಂದ್ ದೊಡ್ಡ ಇನ್ಸಿಡೆಂಟ್ ನಡೆಯುತ್ತೆ. ಅದರಿಂದ ಅವನ ಲೈಫ್ ಹೇಗೆಲ್ಲ ಬದಲಾಗುತ್ತೆ, ಅಷ್ಟಕ್ಕೂ ಆ ಇನ್ಸಿಡೆಂಟ್ ಏನು, ಕೊನೆಗೆ ಅವನ ಲೈಫ್ ಸರಿ ಹೋಗುತ್ತಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನ ಸಿನಿಮಾ ಸ್ಟಾರ್ಟ್ ಆಗಿ 2 ನಿಮಿಷಕ್ಕೆ ಬಿಲ್ಡಪ್ ಅಲ್ಲಿ ಕ್ಯಾರೆಕ್ಟರ್ಸ್ಗಳನ್ನ ಆಡಿಯನ್ಸ್ಗೆ ಪರಿಚಯ ಮಾಡಿಸ್ತಾರೆ. ಆ ಬಿಲ್ಡಪ್ ನೋಡಿ ಯಾಕೋ ಮೂವಿ ಹಳೆ ಫಿಲಂ ತರ ರೂಟೀನ್ ಆಗಿ ತೆಗ್ದಿದಾರ ಅಂತ ಅನ್ಸ್ಬಿಡ್ತು. ಬಟ್ ಸಿನಿಮಾ ಮಾತ್ರ ಮುಗ್ದಿದ್ದ ಗೊತ್ತಾಗ್ಲಿಲ್ಲ. 0 ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆದ್ರೆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಸಿನಿಮಾ, ಕಾಮಿಡಿ, ಎಮೋಷನ್ಸ್, ಲವ್ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಇನ್ನ ಇದರ ಫಸ್ಟ್ ಹಾಫ್ ಸಿಚುಯೇಷನಲ್ ಕಾಮಿಡಿಯಿಂದ ಫುಲ್ ಎಂಗೇಜ್ ಮಾಡಿಸ್ತಾರೆ. ಇನ್ಫ್ಯಾಕ್ಟ್ ಕಾಮಿಡಿ ಟೈಮಿಂಗ್ ಸಖತ್ತಾಗಿ ವರ್ಕ್ ಆಯ್ತು. ಎಸ್ಪೆಷಲಿ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ಗಳ ಜೊತೆ ಪೋಯಂ ಪೋರ್ಷನ್ ಅಂಡ್ ಹುಡುಗಿ ನೋಡಕ್ ಹೋದಾಗ ಹೆವಿ ನಗು ಬರ್ಸುತ್ತೆ. ಅಂಡ್ ಇದ್ರ ಜೊತೆಗೆ ಮೇನ್ ಕೀ ಎಲಿಮೆಂಟ್ ಅಂದ್ರೆ ಅದು ಲವ್ ಸ್ಟೋರಿ. ಆ ಪೋರ್ಷನ್ ಕೂಡ ಲಿಮಿಟೆಡ್ ಆಗಿ ಚೆನ್ನಾಗಿತ್ತು ಈ ಫಸ್ಟ್ ಹಾಫ್ ಅಲ್ಲಿ. ನೆಕ್ಸ್ಟ್ ಇಂಟರ್ವಲ್ ಬ್ಲಾಕ್, ಅಲ್ಲಿ ಕೊಡೋ ಒಂದು ಟ್ವಿಸ್ಟ್ ಯಾರು ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಅಂಡ್ ಅದು ಸೀರಿಯಸ್ ಸಿಚುಯೇಷನ್ ಆಗಿದ್ರು ಅಲ್ಲೂ ಕಾಮಿಡಿನ ಕ್ರಿಯೇಟ್ ಮಾಡಿಸಿದ್ರೆ. ಜೊತೆಗೆ ಆಡಿಯನ್ಸ್ ತಲೆಗೆ ಒಂದು ಉಳಾನ ಬಿಟ್ಟು ಸೆಕೆಂಡ್ ಹಾಫ್ ನ ನೋಡೋ ತರ ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡಿಸ್ತಾರೆ. ಇನ್ನೇ ಇದರ ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ಅಲ್ಲಿ ಇದ್ದ ಕಾಮಿಡಿ ಈ ಸೆಕೆಂಡ್ ಹಾಫ್ ಅಲ್ಲಿ ಇರಲ್ಲ, ಬಟ್ ಫುಲ್ ಇಂಟೆನ್ಸ್ ಆಗಿರುತ್ತೆ. ಜೊತೆಗೆ ಮುಂದೆ ಏನ್ ಆಗ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾನೆ ಇರುತ್ತೆ. ಇಂಟರ್ವಲ್ ಅಲ್ಲಿ ಬರೋ ಒಂದು ಟ್ವಿಸ್ಟ್ ಸುತ್ತ ಈ ಸೆಕೆಂಡ್ ಹಾಫ್ ಪೂರ್ತಿ ರನ್ ಆಗುತ್ತೆ. ಇನ್ನ ಸ್ಕ್ರೀನ್ ಪ್ಲೇ ಅಲ್ಲಿ ಕತೆ ಎಲ್ಲೂ ಬೇರೆ ಡೈರೆಕ್ಷನ್ ತಗೊಳ್ದೆ ಪ್ರೊಸೀಡಿಂಗ್ಸ್ ಗಳು ಸ್ಟ್ರೈಟ್ ಟು ದಿ ಪಾಯಿಂಟ್ ಇರುತ್ತೆ. ಅಂಡ್ ಎಮೋಷನ್ಸ್ ಕತೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ ಮಾತ್ರ ತೋರಿಸಿದ್ದಾರೆ. ಸ್ಟೋರಿ ಸಿಂಪಲ್ ಅನ್ಸಿದ್ರು ಡೈರೆಕ್ಟರ್ ಅಭಿಷೇಕ್ ಶೆಟ್ಟಿ ತುಂಬಾ ಎಂಗೇಜಿಂಗ್ ಆಗಿ ಕತೆನ ಬರ್ಕೊಂಡಿದ್ದಾರೆ. ಇನ್ನ ಕ್ಲೈಮ್ಯಾಕ್ಸ್ ಪೋರ್ಷನ್, ನಾವು ಯಾವ ರೀತಿ ಕತೆ ಎಂಡ್ ಆಗುತ್ತೆ ಅಂತ ಅನ್ಕೊಂಡಿರ್ತೀವೋ ಅದೇ ರೀತಿಲಿ ಹ್ಯಾಪಿ ಎಂಡಿಂಗ್ ಆಗಿ ಕತೆನ ಮುಗಿಸ್ತಾರೆ. ಇನ್ನ ಇಲ್ಲಿರೋ ಕ್ಯಾರೆಕ್ಟರ್ಸ್ ಗಳ ಡಿಫ್ರೆಂಟ್ ಬಾಡಿ ಲ್ಯಾಂಗ್ವೇಜ್, ಡಿಫ್ರೆಂಟ್ ಮೈಂಡ್ ಸೆಟ್ ಅಂಡ್ ಡಿಫ್ರೆಂಟ್ ಪರ್ಸನಾಲಿಟೀಸ್ ಹೊಸದಾಗಿ ಇರೋದ್ರಿಂದ ಸಿನಿಮಾಗೆ ತುಂಬಾ ಹೆಲ್ಪ್ ಆಯ್ತು. ಜೊತೆಗೆ ಆಡಿಯನ್ಸ್ಗೆ ತುಂಬಾ ಕನೆಕ್ಟ್ ಕೂಡ ಆಗುತ್ತೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಅನೀಶ್ ಅವರ ಪರ್ಫಾರ್ಮೆನ್ಸ್ ಪ್ರೀವಿಯಸ್ ಫಿಲಮ್ ಅಲ್ಲಿ ಹೇಗಿತ್ತೋ ಅದೇ ರೀತಿ ಇದೆ. ಡಿಫ್ರೆಂಟ್ ಕ್ಯಾರೆಕ್ಟರ್ ರೋಲ್ ಏನು ಮಾಡಿಲ್ಲ, ಲವರ್ ಬಾಯ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನ ಮಿಲನ ನಾಗರಾಜ್, ಅಚ್ಯುತ್ ಕುಮಾರ್, ಗೌರವ್ ಶೆಟ್ಟಿ, ಆರ್.ಜೆ. ವಿಕ್ಕಿ ತಮ್ಮ ತಮ್ಮ ಪಾತ್ರಗಳನ್ನ ಪರ್ಫೆಕ್ಟ್ ಆಗಿ ನಿಭಾಯಿಸಿದ್ದಾರೆ. ಅಂಡ್ ಲಕ್ಷ್ಮಿ ಕ್ಯಾರೆಕ್ಟರ್ ಮಾಡಿರೋ ರಿತಿಕಾ ಶ್ರೀನಿವಾಸನ್ ಅವರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು. ಬರೀ ಬಾಡಿ ಲ್ಯಾಂಗ್ವೇಜ್ ಅಂಡ್ ಫೇಸ್ ಎಕ್ಸ್ಪ್ರೆಷನ್ ಅಲ್ಲೇ ಎಮೋಷನಲ್ ಮಾಡಿಸ್ಬಿಡ್ತಾರೆ. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಪ್ರೊಡಕ್ಷನ್ ಡಿಸೈನ್, ವಿಜುವಲ್ಸ್, ಸಿನಿಮಾಟೋಗ್ರಫಿ, ಎಡಿಟಿಂಗ್ ಎಲ್ಲ ಕ್ಲೀನ್ ಅಂಡ್ ನೀಟ್ ಆಗಿತ್ತು. ನೆಕ್ಸ್ಟ್ ಸಾಂಗ್ಸ್ ಅಂಡ್ BGM ಇವೆರಡು ಕೇಳಕ್ಕೆ ತುಂಬಾ ಡೀಸೆಂಟ್ ಆಗಿತ್ತು ಅಷ್ಟೇ. ಸೊ ಓವರ್ ಆಲ್ ಮೂವಿ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ನೋಡಕ್ಕೆ, ಟೈಮ್ ಸ್ಪೆಂಡ್ ಮಾಡಕ್ಕೆ ಸೂಪರ್ ಆಗಿದೆ. ಅಂಡ್ ನೀವು ಕೊಡೋ ದುಡ್ಡಿಗೆ 100% ವರ್ತ್ ಇಟ್. ಅಂಡ್ ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ 10ಗೆ 8.5. ಆಲ್ರೆಡಿ ನೀವು ನೋಡಿದ್ರೆ ನಿಮಗೆ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.